ನೋಡಿ, ಈ ವಯನಾಡು ಮತ್ತು ಮಲಪ್ಪುರಂ ಜಿಲ್ಲೆ ಈ ಎರಡೂ ಕಡೆಯಲ್ಲಿ ಮೊನ್ನೆ ಸಂಭವಿಸಿದಂತಹ ಗುಡ್ಡ ಕುಸಿತ ಏನಿದೆ, ಈ ಗುಡ್ಡ ಕುಸಿತ ದುರಂತದಿಂದಾಗಿ ಕೆಲವು ಗ್ರಾಮಗಳೇ ಕೊಚ್ಕೊಂಡು ಹೊಟ್ಟೋಗಿದೆ. ಪ್ರಕೃತಿಯ ಅಟ್ಟಹಾಸದ ಮುಂದೆ ಮಾನವ ತೃಣಕ್ಕೆ ಸಮ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇಂತಹ ಘಟನೆಯಾಗ್ತಾ ಇದ್ದಂತೆ ಕೇರಳಕ್ಕೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಇಳಿದಿದೆ. ಜೊತೆಗೆ ಹಲವಾರು ಬಸ್ಗಳನ್ನು ಕೂಡ ರದ್ದು ಮಾಡಲಾಗಿದೆ. ಕೇರಳ ರಾಜ್ಯ ಸಾರಿಗೆ ಸಂಸ್ಥೆಯ 50 ಬಸ್ಗಳು ಪ್ರತಿನಿತ್ಯ ಕೇರಳದ ಬೇರೆ ಬೇರೆ ಭಾಗದಿಂದ ಸಂಚಾರ ಮಾಡ್ತಾ ಇತ್ತು. ಅಲ್ಲಿನ ಅನೇಕ ಜಿಲ್ಲೆಗಳಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ 80 ಬಸ್ಗಳು ಬರ್ತಾ ಇದ್ವು. ಇದರಲ್ಲಿ ವಯನಾಡು ಭಾಗದಿಂದಲೇ ಪ್ರತಿನಿತ್ಯ 21 ಬಸ್ ಬಂದರೆ ಬೆಂಗಳೂರಿನಿಂದ ವಯನಾಡಿಗೆ 19 ಬಸ್ಗಳು ಸಂಚಾರ ಮಾಡ್ತಾ ಇದ್ವು. ಅವಘಡ ಸಂಭವಿಸಿರುವ ಭಾಗದ ಬಸ್ಗಳ ಸೇವೆಯನ್ನು ಈಗ ಸ್ಥಗಿತ ಮಾಡಲಾಗಿದೆ. ಹಾಗೆಯೇ ವಯನಾಡು ಜಿಲ್ಲೆಯ ತಲಾ 1 ಬಸ್ ಮಾತ್ರ ಮಂದನವಾಡಿ ಮತ್ತು ಸುಲ್ತಾನ್ ಬಜಾರ್ವರೆಗೆ, ಸುಲ್ತಾನ್ ಬತ್ತೇರಿ ತನಕ ಬಸ್ ಸೇವೆಯನ್ನು ಕೊಡ್ತಾ ಇದ್ದಾರೆ. ಉಳಿದಂತೆ ಇತರ ಮಾರ್ಗಗಳ ಬಸ್ ಸೇವೆಯನ್ನು ನೀಡ್ತಾ ಇದ್ದು ಪ್ರಯಾಣಿಕರ ಸಂಖ್ಯೆ ಮಾತ್ರ ತೀರಾ ಕಡಿಮೆ, ಯಾಕಂದರೆ ಜನ ಹೋಗ್ತಾ ಇಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ತಾನೇ ಬಸ್ಸೆಲ್ಲ ಹೊರಡೋದು, ಅಲ್ಲಿಂದನೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ. ದೇವರನಾಡು ಕೇರಳದಲ್ಲಿ ಇಲ್ಲಿವರೆಗೂ ಕೇಳಿರದಂತಹ ಒಂದು ಗುಡ್ಡ ಕುಸಿತ ಪ್ರಕರಣ ಇರುವಂಥದ್ದು. ಕೇರಳಗೆ ತೆರಳುವಂಥ ಬೆಂಗಳೂರಿಂದ ಕೇರಳಗೆ ತೆರಳುವಂತಹ ಸ್ಯಾಟಲೈಟ್ ಬಸ್ ನಿಲ್ದಾಣ ನಿಂತಿದ್ದೀನಿ. ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಕೇರಳಗೆ ಬೆಂಗಳೂರಿಂದ ಹೋಗುವಂಥವ್ರು ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮೈಸೂರು ರೋಡಿಂದ ಇಲ್ಲಿಂದ ಹೋಗ್ತಾರೆ. ಕೇರಳದ ಏನು ಸ್ಟೇಟ್ ಗೌರ್ಮೆಂಟಿನ ವೆಹಿಕಲ್ ಇದೆ, KSRTC ಸ್ವಿಫ್ಟ್ ಗೌರ್ಮೆಂಟ್ ಆಫ್ ಕೇರಳ, ಅಂದರೆ KSRTC ಸ್ವಿಫ್ಟ್ ಅನ್ನೋದು ಅವರ ಒಂದು ಅಫಿಷಿಯಲ್ ಗಾಡಿಗಳು. ಆ ಗಾಡಿಗಳಿಂದ ಕೇರಳಗೆ ಹೋಗುತ್ತೆ. ಕೇರಳಗೆ ಪ್ರತಿನಿತ್ಯ ಈ ಗಾಡಿಗಳೇನಿದೆ ಒಟ್ಟು 50 ಬಸ್ಗಳು ಬೆಂಗಳೂರಿಂದ ಕೇರಳಗೆ ಹೋದರೆ ಕೇರಳದಿಂದ 50 ಬಸ್ಗಳು ಇಲ್ಲಿಗೆ ಬರುತ್ತೆ. ವಯನಾಡು ಭಾಗಕ್ಕೇ ಒಟ್ಟು 21 ಬಸ್ಗಳು ಪ್ರತಿನಿತ್ಯ ಆಪರೇಟ್ ಆಗ್ತಿರುವಂಥದ್ದು. ಆ 21 ಬಸ್ಗಳಲ್ಲಿ 5 ಬಸ್ಗಳು ಮಾತ್ರ ಅಲ್ಲಿಂದ ಹೊರಟಿದೆ. ಆನಂತರದಲ್ಲಿ 11:15 ಏನು ಲಾಸ್ಟ್ ಬಸ್ ಹೊರಟಿರೋದು. ಆನಂತರದಲ್ಲಿ ಯಾವ ಬಸ್ಸು ಸಹ ಬೆಂಗಳೂರು ಕಡೆಗೆ ಬಂದಿಲ್ಲ, ರಾಜ್ಯದ ಕಡೆ ಬಂದಿಲ್ಲ. ಮತ್ತು ಇವತ್ತು ಸಹ ಇಲ್ಲಿಂದ ಬೆಂಗಳೂರಿಂದ ಏನು ಸ್ಯಾಟಲೈಟ್ ಬಸ್ ನಿಲ್ದಾಣ ಏನಿದೆ, ಆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಒಟ್ಟು 15 ಬಸ್ಗಳು ಪ್ರತಿನಿತ್ಯ ಆಪ್ರೇಟ್ ಆಗುತ್ತೆ. ಬೆಳಗ್ಗೆಯಿಂದನೂ ಸಹ ಯಾವ ಬಸ್ಸು ಹೋಗಿಲ್ಲ. ಈಗ ಅಷ್ಟು ಬಸ್ಗಳಲ್ಲಿ ಒಂದು ಬಸ್ಸನ್ನು ಮಾತ್ರ ಕಳಿಸೋದಕ್ಕೆ ಇದು ಮಾಡ್ತಿದ್ದಾರೆ. ಬಸ್ಸಿನ ಒಳಭಾಗದ ದೃಶ್ಯಗಳನ್ನ ನೋಡ್ತಿದ್ದೀರಾ. ಕೇರಳದವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮೂರಲ್ಲಿ ಆಗಿರೋ ಘಟನೆ ನಿಮಗೆ ಗೊತ್ತಿದೆ? ಅದು ಆ್ಯಕ್ಚುಲಿ ವಯನಾಡಲ್ಲೆಲ್ಲ ಪ್ರೋಬ್ಲಮ್ ಆಗಿರೋದು. ಕಣ್ಣೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ, ಅಂದ್ರೂ ಕೂಡ ಇದು ಇನ್ಸಿಡೆಂಟ್ ಏನಾಗಿಲ್ಲ. ಸಪೋಸ್ ಈಗ ಹೋಗುವಾಗ ಕೊಡಗು ಸೈಡಲ್ಲಿ ಏನು ರೋಡಲ್ಲಿ ಏನು ಮರ ಗಿರ ಬಿದ್ದರೆ ನಾವೆಲ್ಲೇ ಇರಬೇಕಾಗುತ್ತೆ ಬೆಳಗಿನ ಜಾವ ತನಕ. ನೈಟ್ಲಿಗೆ ಫಾರೆಸ್ಟ್ ಅವ್ರು ಏನು ಬರೋದಿಲ್ಲಲ್ಲ, ಬೆಳಗಿನ ಆಗುತ್ತೆ, ಕಷ್ಟ ಆಗುತ್ತೆ. ಅದು ಹೇಳ್ತೀರಾ, ಈಗ ವಯನಾಡಲ್ಲಿ ಮಂಡಕ್ಕೆ ಅಂತ ಒಂದು ಇಡೀ ಊರೇನೇ ನಿರ್ನಾಮ ಆಗೋಗಿದೆ. ತುಂಬ ಬೇಜಾರಾಗಿದೆ ನಮಗೆ. ಎಲ್ಲರೂ ಪ್ರಾರ್ಥನೆ ಮಾಡಿ ಎಲ್ಲ ಇದರಿಂದ ಹೊರಬರೋಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡಿ. ತುಂಬ ಬೇಜಾರಾಗ್ತಾಯಿದೆ. ನೋಡ್ತಿದ್ದೀರಾ, ಸಾಕಷ್ಟು ಜನ ಪ್ರಯಾಣಿಕರು ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ. ಬಟ್ ಇದು ಕಣ್ಣೂರು ಬಸ್ಸು. ಬಟ್ ವಯನಾಡಿಗೆ ಏನು ಬಸ್ ಇತ್ತು, ವಯನಾಡಿಗೆ 2 ಮಾರ್ಗದಲ್ಲಿ ಬಸ್ಗಳು ಬೆಂಗಳೂರಿಂದ ಕೇರಳಗೆ ವಯನಾಡಿಗೆ ಹೋಗ್ತಿತ್ತು. ಒಂದು ಗುಂಟ್ಲೂರು ಅಂತ ಒಂದು ಮಾರ್ಗದಲ್ಲಿ, ಮತ್ತೊಂದು ಬಸ್ಸು ಮತ್ತೊಂದು ಬಸ್ಸು ಅಂದರೆ ಕೇರಳದ ವಯನಾಡು ಸಮೀಪದಲ್ಲಿರುವಂಥ 2 ಬಸ್ ನಿಲ್ದಾಣಗಳಿಗೆ ಬಸ್ ಇಲ್ಲಿಂದ ಆಪರೇಟ್ ಆಗ್ತಿತ್ತು. ಒಂದು ಗೋಣಿಕೊಪ್ಪ ರೂಟಿಂದ ಮಂಡಲ್ವಾಡಿ ಅನ್ನೋ ಒಂದು ಕೊನೆ ಸ್ಟಾಪ್ ಬಸ್ಸು ಹೋಗ್ತಿದ್ರೆ, ಮತ್ತೊಂದು ಗುಂಡ್ಲೂರು ರೂಟಿಂದ ಸುಲ್ತಾನ್ ಬತ್ತೇರಿ ಅನ್ನೋವಂಥ ಸ್ಥಳಕ್ಕೆ ಬಸ್ಗಳು ಸಂಚಾರ ಮಾಡ್ತಿತ್ತು. ಒಟ್ಟು 21 ಬಸ್ಸು ಬೆಂಗಳೂರಿಂದ ಕೇರಳಗೆ, ಅಂದರೆ ಈ 2 ಭಾಗಗಳಿಗೆ ಏನು ಮಂಗಳವಾಡಿ ಅನ್ನುವಂಥ ಒಂದು ಪ್ಲೇಸು ಮತ್ತು ಇನ್ನೊಂದು ಸುಲ್ತಾನ್ ಬತ್ತೇರಿ, ಈ 2 ಜಾಗ ವಯನಾಡಿನ ಇಲ್ಲಿಂದ ಬೆಂಗಳೂರಿಂದ ಹೋಗುವಂಥ ಬಸ್ಗಳು ಅಲ್ಲಿಗೆ ರೀಚ್ ಆಗ್ತಿತ್ತು. ಬಟ್ ಏನು ಫ್ಲಡ್ ಆಗಿದೆ, ಫ್ಲಡ್ ಆದ ಕಾರಣಕ್ಕೆ ಇಡೀ ರಸ್ತೆಗಳು ನಿರ್ನಾಮ ಆಗಿದೆ. ಬಸ್ಗಳು ಏನಾಗಿತ್ತು, ಆಲ್ಮೋಸ್ಟ್ ಇವತ್ತು 13 ಬಸ್ಸು ಇಲ್ಲಿಂದ ಆಪ್ರೇಟ್ ಆಗಬೇಕಾಗಿತ್ತು. 13 ಬಸ್ಗಳಲ್ಲಿ ಕೇವಲ 1 ಬಸ್ಸನ್ನು ರಾತ್ರಿ 11:00ವರೆಗೆ ಆಪ್ರೇಟ್ ಮಾಡೋದಕ್ಕೆ ಕೇರಳ ಸ್ಟೇಟ್ ಗೌರ್ಮೆಂಟಿನ ಸಾರಿಗೆ ಇಲಾಖೆ ನಿರ್ಧಾರ ಮಾಡಿದೆ. ಸಾಕಷ್ಟು ಪ್ರಯಾಣಿಕರು ಈ ರೀತಿ ಫ್ಲಡ್ ಆಗಿದೆ ಅಂತ ತಿಳ್ಕೊಂಡು ಬೆಂಗಳೂರಿಂದ ಹೋಗ್ತಿದ್ದಂತಹ ಆಲ್ಮೋಸ್ಟ್ 13 ಬಸ್ಸಿನ ಪ್ಯಾಸೆಂಜರ್ಗಳಲ್ಲಿ ಬಹುತೇಕ ಸೀಟ್ಗಳು ಕ್ಯಾನ್ಸಲ್ ಕೂಡ ಆಗಿರುವಂಥದ್ದು. ಇದು ನಮಗೆ ಕೇರಳ ಬಸ್ ನಿಲ್ದಾಣಕ್ಕೆ, ಇಲ್ಲಿಂದ ಬೆಂಗಳೂರಿಂದ ಕೇರಳಗೆ ಹೋಗುವಂಥ ಬಸ್ ನಿಲ್ದಾಣದಲ್ಲಿ ಕಾಣಿಸ್ತಿರುವಂಥ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.